ಅಡುಗೆ ಪ್ಯಾಷನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಮಂಗಳೂರಿನ ಸ್ಪೆಷಲ್ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಆದಂತಹ ಗೋಳಿ ಬಜೆಯನ್ನು ಮಾಡ್ತಾ ಇದ್ದೇನೆ. ಈ ಗೋಳಿ ಬಜೆ ಅಂತ ಹೇಳಿದರೆ ಮಂಗಳೂರಲ್ಲಿ ಎಲ್ಲರಿಗೆ ಕೂಡ ತುಂಬಾ ಇಷ್ಟ. ಹಾಗೆಯೇ ಇದನ್ನು ಮಾಡೋದು ಕೂಡ ತುಂಬಾ ಈಸಿ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ಮೊದಲಿಗೆ ನೋಡ್ಕೊಳ್ಳುವ. ಇಲ್ಲಿ ಬೇಕಾದಂತಹ ಐಟಮ್ಸ್ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇಲ್ಲಿ ನೋಡಿ, 1 ಬೌಲಷ್ಟು ಮೈದಾ ಹುಡಿ, ಹಾಗೆಯೇ ಹಸಿಮೆಣಸು, ಕರಿಬೇವು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ, ಹಾಗೆ 1-2 ಚಮಚ ಸಕ್ಕರೆ, ಹಾಗೆ ತೆಂಗಿನಕಾಯಿಯನ್ನು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಳ್ಳೋದು, ರುಚಿಗೆ ಬೇಕಷ್ಟು ಉಪ್ಪು. ಇಷ್ಟು ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್, ಸಿಂಪಲ್ ಮನೆಯಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸ್. ಈಗ ಆಮೇಲೆ ಚಿಟಿಕೆ ಸೋಡಾ ಬೇಕು. ಸೋಡಾ ಬೇಕೇ ಬೇಕು. ಈ ಗೋಳಿ ಬಜೆ ಮಾಡೋದಾದರೆ ಚಿಟಿಕೆ ಹಾಕಲೇಬೇಕು. ಮೊದಲಿಗೆ ನಾವು ಬೌಲಿಗೆ ಮೈದಾ ಹುಡಿನ ಹಾಕ್ಕೊಳ್ಳುವ. ಮೈದಾ ಹುಡಿ ಬದಲು ಗೋಧಿ ಹುಡಿಯಲ್ಲಿ ಮಾಡ್ಬೋದು, ಅಂದರೆ ನಿಮಗೆ ಹೆಲ್ತ್ ಕಾನ್ಷಿಯಸ್ ಇರೋದು ಅಂತಾದರೆ. ಆದರೆ ಗೋಳಿ ಬಜೆ ಅಂತ ಹೇಳಿದರೆ ಮೈದಾಲಲ್ಲೇ ಮಾಡೋದು. ಈಗ ಇದಕ್ಕೆ ಜೀರಿಗೆ, ಸಕ್ಕರೆ, ನಾನೇನು ಇಂಗ್ರೀಡಿಯೆಂಟ್ಸ್ ಇಟ್ಟಿದ್ದೇನೆ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಹಾಗೆ ಕರಿಬೇವು, ಇವೆಲ್ಲವನ್ನು ಹಾಕ್ಕೊಳ್ಳೋದು. ಹಾಗೆ ಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇವಲ್ಲ, ಅದನ್ನು ಕೂಡ ಹಾಕ್ಕೊಳ್ಳೋದು. ಸೋಡಾದ ಹುಡಿ, ಅಡುಗೆ ಸೋಡಾ 1 ಚಿಟಿಕೆ, 1/2 ಚಮಚದಷ್ಟು. ಇದೆಲ್ಲವನ್ನು ಹಾಕಿ ಮೊಸರು ಹಾಕಿ ಕಲಿಸ್ಕೊಳ್ಳೋದು. ಮೊಸರು ಎಲ್ಲವನ್ನು ಮೊದಲಿಗೆ ಹಾಕ್ಕೊಳ್ಳೋದು ಬೇಡ, ಹಿಟ್ಟನ್ನು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೊಳ್ಳೋದು. ಒಂದು ಸ್ವಲ್ಪ ಅಂದರೆ ಗಟ್ಟಿ ಇದೆ ಮೊಸರು, ಅದಕ್ಕೋಸ್ಕರ 1-2 ಚಮಚದಿಂದ 3 ಚಮಚದವರೆಗೆ ನೀರನ್ನು ಸೇರಿಸ್ಕೊಳ್ಳೋದು. ನೀರು ಸೇರಿಸದೆ ಬರೀ ಮೊಸರಲ್ಲೇ ಕಲಿಸ್ಕೊಳ್ಬೋದು, ತೊಂದರೆ ಇಲ್ಲ. ಇದನ್ನು ಈಗ ಚೆನ್ನಾಗಿ ಕಲಸಿಕೊಳ್ಬೇಕು. ಈಗ ನೋಡಿ, ನಾನು 1 ಬೌಲ್ ಮೊಸರು ತಗೊಂಡೆ. ಹಾಗೆ ಅದಕ್ಕೆ ಸ್ವಲ್ಪ ನೀರು ಹಾಕಿ 4 ಚಮಚದಷ್ಟು ನೀರನ್ನು ನೀರು ಹಾಕಬೇಕು ಅಂತೆಲ್ಲ, ಮೊಸರಲ್ಲೇ ಕಲಿಸ್ಕೊಳ್ಬೋದು. ನಾನಿಲ್ಲಿ ಮೊಸರು ಸ್ವಲ್ಪ ದಪ್ಪ ಇತ್ತು, ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದೆ. ನೋಡಿ, ಈಗ ಹಿಟ್ಟಿನ ಕನ್ಸಿಸ್ಟೆನ್ಸಿ ರೆಡಿ ಆಯಿತು. ಈ ಥರ ಇರಬೇಕು. ಇದು ಕೈಯಲ್ಲಿ ಹೀಗೆ ಹಿಡಿದು ಬಿಡಬೇಕಾದ್ರೆ ಅದು ಬೀಳಬೇಕು ಹಿಟ್ಟು. ಹಿಟ್ಟಿನ ಕನ್ಸಿಸ್ಟೆನ್ಸಿ ಸರಿಯಾದರೆ ಗೋಳಿ ಬಜೆ ಸಾಫ್ಟಾಗಿ ರುಚಿಯಾಗಿ ಬರ್ತದೆ. ಇದನ್ನು 2 ಗಂಟೆ ಹಾಗೆ ಹಿಟ್ಟನ್ನು ಮುಚ್ಚಿ ಇಡಬೇಕು. 2 ಗಂಟೆಯ ನಂತರ ನೋಡಿ ಹಿಟ್ಟು ಹೇಗಾಗಿದೆ ಅಂತೇಳಿ. ಸೂಪರಾಗಿ ಹಿಟ್ಟು ರೆಡಿಯಾಗಿದೆ. ಇದನ್ನು ಒಮ್ಮೆಗೆ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡದು. ಆಮೇಲೆ ಎಣ್ಣೆ ಆಲ್ರೆಡಿ ನಾನು ಒಲೆಯಲ್ಲಿಟ್ಟಿದ್ದೇನೆ ಕಾಯಲಿಕ್ಕೆ. 1 ಬೌಲಲ್ಲಿ ಸ್ವಲ್ಪ ನೀರು ತಗೊಳ್ಳೋದು, ಈ ಥರ ಹಿಟ್ಟನ್ನು ತಗೊಳ್ಳೋದು, ಈ ಥರ ಎಣ್ಣೆಗೆ ಬಿಡೋದು. ನಾನು ತೋರಿಸ್ತಾ ಇದ್ದೇನೆ ನಿಮಗೆ ಹೇಗೆ ಬಿಡೋದು ಅಂತ ಹೇಳಿ. ಎಣ್ಣೆಗೆ ಕೈಯನ್ನು ಒದ್ದೆ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಹಿಟ್ಟು ಅಂಟಿಕೊಳ್ತದೆ. ಈಗ ಹಾಗೆಯೇ ಸ್ವಲ್ಪ ಸ್ವಲ್ಪ, ನಿಮಗೆ ಸ್ವಲ್ಪ ದೊಡ್ಡಕ್ಕೆ ಗೋಳಿ ಬಜೆ ಬೇಕು ಅಂದರೆ ಜಾಸ್ತಿ ಹಿಟ್ಟನ್ನು ತಗೊಂಡು ಬಿಡ್ಬೋದು. ಇಲ್ಲಿ ಸಣ್ಣದು ಮಾಡೋದಾದರೆ ಸ್ವಲ್ಪ ಸ್ವಲ್ಪನೇ, ಅಂದರೆ ನೋಡ್ಕೊಳ್ಬೇಕು. ಸೋಡದ ಹುಡಿ ನಾವು ಹಾಕಿರ್ತೇವಲ್ಲ, ಸಣ್ಣದು ಹಾಕಿದ ಕೂಡಲೇ ಅದು ಉಬ್ಬಿಕೊಂಡು ಬರ್ತದೆ. ಎಣ್ಣೆಗೆ ಹಾಕಿದ ಕೂಡಲೇ ಮೇಲೆ ಎದ್ದುಕೊಂಡು ಬರ್ತದೆ. ಇದು ಹಾಕುವಾಗ ಹೈ ಫ್ಲೇಮ್ ಇರಲಿ, ಬೇಯಬೇಕಾದ್ರೆ ಲೋ ಫ್ಲೇಮ್ ಕೂಡಲೇ ಮತ್ತೆ ಗ್ಯಾಸನ್ನು ಸಣ್ಣ ಉರಿ ಮಾಡ್ಕೊಳ್ಳಿ, ಮೀಡಿಯಮ್ ಉರಿಯಲ್ಲಿ ಬೇಯಲಿ. ಹಾಗೆ ನೀವು ದೊಡ್ಡ ಉರಿಯಲ್ಲೇ ಬೇಯಿಸ್ಕೊಂಡ್ರೆ ಒಳಗಡೆ ಹಸಿಯಾಗಿಯೇ ಇರ್ತದೆ, ಬೇಯೋದಿಲ್ಲ. ಅದಕ್ಕೋಸ್ಕರ ಸಣ್ಣ ಮಾಡಿಕೊಂಡು ಮೀಡಿಯಮ್ ಉರಿಯಲ್ಲಿ, ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು. ಹಾಗೆಯೇ ಎಲ್ಲ ಹಿಟ್ಟನ್ನು ಬೇಯಿಸ್ಕೊಳ್ತಾ ಇದ್ದೇನೆ. ಮಂಗಳೂರಲ್ಲಿ ಯಾವ ಹೋಟೆಲ್ಗೆ ಹೋದರೂ ಕೂಡ ಗೋಳಿ ಬಜೆ ಅಂತೂ ಇದ್ದೇ ಇರ್ತದೆ. ಯಾಕೆಂದರೆ ಇದು ಮಂಗಳೂರಲ್ಲಿ ತುಂಬಾ ಫೇಮಸ್. ಹಾಗೆ ತುಂಬ ರುಚಿಯಾದ ತಿಂಡಿ. ಈಗ ನೋಡಿ, 1 ಸಲ ಫ್ರೈ ಮಾಡಿ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಎಲ್ಲವನ್ನು ಕೂಡ ಫ್ರೈ ಮಾಡಿ ಹಾಕ್ತಾ ಇದ್ದೇನೆ. ನೋಡಿ ಕಲರ್ ಹೇಗೆ ಬಂದಿದೆ, ಎಷ್ಟು ಚಂದ ಬಂದಿದೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಇದು ತುಂಬ ಟೇಸ್ಟಿಯಾಗಿರ್ತದೆ. ಇದರ ಜೊತೆ ಒಂದು ಚಟ್ನಿ, ಹಾಗೆಯೇ 1 ಗ್ಲಾಸ್ ಕಾಫಿನ ಟೀನ ಇದ್ದರೆ ಆಹಾ, ಮತ್ತು ಎಂತ ಬೇಡ, ಅಷ್ಟು ಟೇಸ್ಟಿಯಾಗಿರ್ತದೆ. ಇದರ ಹಿಟ್ಟಿನ ಪ್ರಮಾಣ, ಅಳತೆ ಎಲ್ಲ ಕೂಡ ಕರೆಕ್ಟಾಗಿ ಬಂತು ಅಂತಾದರೆ ಸಾಫ್ಟಾಗಿ, ಟೇಸ್ಟಿಯಾಗಿ, ಸ್ಪಾಂಜಿಯಾಗಿ ಈ ಗೋಳಿ ಬಜೆ ಬರ್ತದೆ. ಹೀಗೇ ಎಲ್ಲವನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ.
ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಚಾನಲನ್ನು ಫಸ್ಟ್ ಟೈಮ್ ನೋಡೋದು ಅಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೋಡಿ, ಈಗ ನಮ್ಮ ರುಚಿ ರುಚಿಯಾದ ಗೋಳಿ ಬಜೆ ರೆಡಿ ಆಯಿತು. ನಾನು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಿದ್ದೇನೆ. ಅದಕ್ಕೆ ಒಂದು ಸೂಪರಾದ ಚಟ್ನಿನ ಮಾಡ್ಕೊಂಡಿದ್ದೇನೆ ನಾನು. ಇದಕ್ಕೆ ಹಸಿಮೆಣಸು, ಹುಣಸೆ ಹಣ್ಣು ಹಾಗೆ ಒಂದು ಎಸಳಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೇನೆ. ಈ ಚಟ್ನಿಗೆ ಒಂದೇ ಒಂದು ಬೆಳ್ಳುಳ್ಳಿ. ಮತ್ತು ನೀವು ಜಾಸ್ತಿ ಮಾಡೋದಾದರೆ ಜಾಸ್ತಿ ಹಾಕ್ಕೊಳ್ಬೋದು. ನಾನು ಬರೀ ಸ್ವಲ್ಪ ಚಟ್ನಿನ ಮಾಡಿಕೊಂಡೆ, ಹಾಗಾಗಿ ಒಂದು ಬೆಳ್ಳುಳ್ಳಿನ ಯೂಸ್ ಮಾಡಿದೆ. ನೋಡಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ ಕಟ್ ಮಾಡಿ ತೋರಿಸ್ತಾ ಇದ್ದೇನೆ. ಸ್ವಲ್ಪ ಈ ಚಟ್ನಿಗೆ ಜೀರಿಗೆ ಕೂಡ ಹಾಕ್ಕೊಂಡಿದ್ದೇನೆ. ವಾವ್, ಸೂಪರಾದ ಈವ್ನಿಂಗ್ ಸ್ನ್ಯಾಕ್ಸ್. ಅದೇ ಈ ರುಚಿಯಾದ ಚಟ್ನಿ ಜೊತೆ ಸಖತ್ತಾಗಿರ್ತದೆ. ಈ ಗೋಳಿ ಬಜೆಯನ್ನು ಚಟ್ನಿ ಜೊತೆ ಸವಿಯುವುದು ಅಂದರೆ ಎಲ್ರಿಗೂ ಇಷ್ಟನೇ. ಯಾರೂ ಕೂಡ ಇದನ್ನು ಇಷ್ಟಪಡದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಫ್ರೆಂಡ್ಸ್, ನೀವು ಕೂಡ ನಿಮ್ಮ ಮನೇಲಿ ಮಾಡಿ ನಿಮಗೆ ಹೇಗೆ ಬಂತು ಅಂತ ಖಂಡಿತ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿ ಮಾಡ್ಕೊಂಡು ನೋಡಿ. ತುಂಬ ಸಿಂಪಲ್ ರೆಸಿಪಿ, ತುಂಬ ಟೇಸ್ಟಿಯಾಗಿರ್ತದೆ. ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಈ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡೋದಂದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಹೀಗೆಯೇ ರುಚಿ ರುಚಿಯಾದ ರೆಸಿಪಿಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ. ಬಾಯ್ ಬಾಯ್. ಟೇಕ್ ಕೇರ್.